ಅರ್ಚಕರಾದಂಚಿನ ಹರಿದಾಸ್ ಭಟ್ರು ಅಪ್ಪ ಭಾರತಂಬಿಗೆ ಅಂಚನೆ ರಾಮಲಲ್ಲನ ಮೂರ್ತಿಗೆ ಭಾರತ್ ಮಾತಾಕ್ಕೆ ಚಂದದಿಂದ ಬಂದ ನೋಡೆ ಗೋಪವಿಂದದಿ ಆನಂದಿಸುತ್ತ ಬಂದ ನೋಡೆ ಸುತ್ತ ಬಂದ ನೋಡೆ ಪಾಪ ಕೋಪ ಗೋಪ ರೂಪ ಬಂದ ನೋಡೆ ಪಾಪ ಕೋಪ ಗೋಪ ರೂಪ ಬಂದ ನೋಡೆ ಪಾಪ ಲೋಕ ಲಾಪ ತೋಪ ಬಂದ ನೋಡೆ Hare Krishna
ಬೀರುತ್ತಿರುವ ಮೋಹಜಾಲ ಸರಳದಾಯಿತು ಆರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಕೃಷ್ಣನ ಕುಣಿದಾಡುತ್ತಾ ಕೃಷ್ಣ ಗುಡು ನಗೆಯ ಬೀರುತ್ತ ಜಗದೋದ್ಧಾರಕ ಬಂದ ಕೃಷ್ಣ
ಪುರಸ್ಕಾರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲ ಈ ಸಂದರ್ಭದಲ್ಲಿ ಆ ಗೋಪೂಜೆಯಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮಕ್ಕೂ ಮೆರುಗನ್ನು ಹೆಚ್ಚಿಸುವ ಅಂತ ಕೇಳಿಕೊಳ್ತಾ ಮೆರವಣಿಗೆಯಲ್ಲಿ ಆಗಮಿಸಿದ ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರವೇಶದ ಎರಡೂ ಕಡೆಗಳಲ್ಲಿ ತಂಪಾದ ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಪಾನೀಯವನ್ನು ಸ್ವೀಕರಿಸಿ. ಧ್ವಜ ಇತ್ತು ಅದನ್ನು ಸಾಧ್ಯವಾದಷ್ಟು ಅಪಚಾರ ಆಗದ ರೀತಿಯಲ್ಲಿ ತಮ್ಮಬೇಕಂತ ಕೇಳ್ಕೊಳ್ತೇವೆ. ಬನ್ನಿ. ಆಗಮಿಸಿದ ಎಲ್ಲ ಸಭಿಕರು ದಯಮಾಡಿ ಆದಷ್ಟು ಎಲ್ಲ ಆಸನಗಳನ್ನು ಭರ್ತಿ ಆಗುವಲ್ಲಿವರೆಗೆ ಮುಂದಿನಿಂದ ಆಸನಗಳನ್ನು ಸ್ವೀಕರಿಸಿ. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ಹರಿಹರಿಯುವ ನೀರ ಗಣ ಮೇಲಗುವ ಬಾನಂಗಳ ಹಸಿರಾಗಿ ಹಮಣ್ಣ ಗಣ ಹಾರಾಡುವ ಹಕ್ಕಿಗಣ ಹರಿಹರಿಯುವ ನೀರ ಗಣ ಮೇಲಗುವ ಬಾನಂಗಳ ಹಸಿರಾಗಿ ಹಮಣ್ಣ ಗಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ದೇಶ 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 ಎಲ್ಲ ನಂದ ದೇಶ 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 ನಂದ ದೇಶ 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 ನಂದ மருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅತಿಥಿ ಅಭ್ಯಾಗತರು ಭಾರತ ಮಾತೆಯ
ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಇಲ್ಲದಿದ್ರೆ ಶ್ರಾವಕರಾಗುವ ಅಂತ ಕೇಳಿಕೊಳ್ತಾ ಆ ಗೀತೆಗೆ ಅನುವು ಮಾಡಿಕೊಡ್ತಾ ಇದ್ದೆವು. ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಕುಸುಮಿತಾ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂಬರದ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕರವಾಲೆ ಅಬಲಾಂಕೆಯನೋ ಮಾಯತ ಬಲೆ ಬಹುಬಲದಲ್ಲಿ ರಿಪುದರವರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತುಮಾರ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ ತ್ವಂ ಹಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ಸದಾಕಾಲಂ ಸುಜಾಮ್ಯ. ಇದನ್ನೇ ನಾನು ಹಿಂದೂ ಧರ್ಮ ಅಂತ ಹೇಳ್ತೇನೆ. ಹಿಂದೂ ಧರ್ಮ ಅಂದರೆ ಇದು ಸಣ್ಣದನ್ನು ಗುರುತಿಸಿ ದೊಡ್ಡದನ್ನಾಗಿ ಮಾಡಿಸುವುದು ವಿಕಾಸ, ಇದು ಹಿಂದೂ ಧರ್ಮ. ನಾವಿತ್ತು ಹಿಂದೂ ಧರ್ಮದ ಬಗ್ಗೆ ಮಾತಾಡುವಾಗ ಆತಂಕಕ್ಕೆ ಒಳಗಾಗ್ತೇವೆ. ಏನೇನೋ ಪರಿಕಲ್ಪನೆಗಳನ್ನು ಅದು ನಾಲ್ಕನ್ನು ನಮಗೆ ತೋರಿಸಲಿಕ್ಕೆ, ಬೇರೆಯವರಿಗೆ ತೋರಿಸಲಿಕ್ಕಲ್ಲ. ಎಲ್ಲರೂ ನಾವು ಹಿಂದೂಗಳನ್ನು ಎಲ್ಲರನ್ನು ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ನನ್ನ ಮನೆ ಅಂತ ಹೇಳುವವರು ನಾವು. ಸರ್ವೇ ಜನ ಸುಖಿನೋ ಭವ ಅಂತ ಹೇಳುವವರು, ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುವವರು. ಹಾಗಿರುವಾಗ ನಮಗೆ ಯಾಕೆ ಹೆದರಿಕೆ? ಆದ್ದರಿಂದ ನಾವು ಹಿಂದೂಗಳು ಯಾವುದೇ ಆತಂಕ ಪಡಬೇಕಿಲ್ಲ. ನಾವು ಮಾಡಬೇಕಾದ ಮೊದಲ ಕೆಲಸ ನಮ್ಮ ಸುತ್ತಮುತ್ತಲಿನ ಪರಿಸರದ ಜನರನ್ನು ನಾವು ಪ್ರೀತಿಸುವ, ಅವರ ಕಷ್ಟ ಸುಖಗಳಲ್ಲಿ ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡುವ, ಏನು ಮಾಡಲಿಕ್ಕೆ ಆಗದಿದ್ದರೂ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವ, ಅವರನ್ನು ಗುರುತಿಸಿದ ಸಾಕು ನಮಗೆ. ಅದು ಒಂದು ಹಂತದಿಂದ ಚೈನ್ ಆಗಿ ಎಲ್ಲರಿಗೂ ಹೋಗ್ತದೆ. ಆ ಸಂಕಲ್ಪವನ್ನು ಇವತ್ತು ಮೂಡಾರಿನ ಈ ಹಿಂದೂ ಸಂಗಮದಲ್ಲಿ ನಾವೆಲ್ಲ ಮಾಡಬೇಕಾಗ್ತದೆ. ಇಲ್ಲಿಯ ಮಾದರಿ ಅದು ಸೇರ್ತಾ 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 ಇಡೀ ದೇಶವನ್ನೇ ವ್ಯಾಪಿಸಬೇಕು. ಅದು ದೇಶವನ್ನೇ ವ್ಯಾಪಿಸಿ ಇಡೀ ಪ್ರಪಂಚವನ್ನು ವ್ಯಾಪಿಸಿದಾಗ ವಿವೇಕಾನಂದರು ಸರ್ವೇ ಜನ 80% ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು 140 ಕೋಟಿ. 80% ಹಿಂದೂಗಳಿದ್ದೇವೆ ನಾವು. ಆದರೂ ನಮಗೆ ಹಿಂದೂಗಳು ಹೇಳಲಿಕ್ಕೆ ಒಂದು ಸ್ವಲ್ಪ ಹಲವಾರು ಬಾರಿ ಹಿಂದೂಗಳು ಕಷ್ಟಪಡ್ತಾ ಇದ್ದಾರೆ ದೇಶದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ. ಇಡೀ ಪ್ರಪಂಚದಲ್ಲಿ ನೋಡಲಿಕ್ಕೆ ಹೋದರೆ ಭಾರತದಲ್ಲಿ ಮಾತ್ರ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಿಂದೂಸ್ ಇದ್ದೇವೆ. ಆದರೂ ನಮ್ಮದು ಹಿಂದೂ ರಾಷ್ಟ್ರ ಅಲ್ಲ, ನಮ್ಮದು ರಾಷ್ಟ್ರ ಸೆಕ್ಯುಲರ್ ನೇಷನ್ ಅಂತ ಹೇಳ್ತಾ ಇದ್ದೇವೆ ನಾವೆಲ್ಲ ಅಲ್ವಾ. ಆದರೆ ನಮ್ಮ ದೇಶದಲ್ಲೇ ಎಷ್ಟೋ ಸರ್ತಿ ಹಿಂದೂಗಳಿಗೆ ಅವರವರ ಜಾಗದಲ್ಲಿ ಇರಲಿಕ್ಕೆ ಕೂಡ ಕಷ್ಟ ಆದ ಪರಿಸ್ಥಿತಿ. ತುಂಬ ಸ್ವಾರಸ್ಯ ಇರ್ತಿತ್ತು, ಅದರಲ್ಲಿ ತುಂಬ ಸಂದೇಶವೂ ಇರ್ತಿತ್ತು. ಸಣ್ಣ ಕಥೆಯಲ್ಲಿ ಅವರು ಹೇಳಿದ ಒಂದು ಕಥೆ ನೆನಪಾಗ್ತದೆ ನನಗೆ. ಒಂದು ಪೇಟೆ, ಬಜಗೋಳಿಯ ರೀತಿಯ ಪೇಟೆ, ಎದುರು ಬದರಲ್ಲಿ ಒಂದು ಹೋಟೆಲ್ ಇದೆ, ಒಂದು ಮೆಡಿಕಲ್ ಶಾಪ್ ಇದೆ. ಮೆಡಿಕಲ್ ಶಾಪ್ನವನಿಗೆ ತಲೆನೋವಾದರೆ ಹೋಟ್ಲಿಗೆ ಹೋಗಿ ಒಂದು ಲೋಟ ಚಹಾ ಕುಡಿತಾ ಇದ್ದಾನೆ. ಹೋಟ್ಲ್ನವನಿಗೆ ತಲೆನೋವು ಬಂದರೆ ಅಲ್ಲಿ ಹೋಗಿ ಮೆಡಿಕಲ್ ಶಾಪಿಂದ ಟ್ಯಾಬ್ಲೆಟ್ ತಿಂತಾ ಇದ್ದಾನೆ. ಈ ಕಥೆಯಲ್ಲಿ ಅವರು ಏನು ಹೇಳಲಿಕ್ಕೆ ಹೊರಟಿದ್ರು ಅಂದರೆ, ನಮ್ಮಲ್ಲಿ ಏನಿದೆ ಅದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಕತೆ ಸಣ್ಣದು, ಸಂದೇಶ ದೊಡ್ಡದು ಕೊಡ್ತಾ ಇತ್ತು. ಹೀಗೆ ಸಾಕಷ್ಟು ನಾನು ಹೇಳಬೇಕಾದ ಅಂಶಗಳನ್ನು ಹಿಂದೆ ಮಾತಾಡಿದವರು ಹೇಳಿರೋದ್ರಿಂದ ನನ್ನ ಇದು ತುಂಬ ಹಗುರ ಆಯಿತು ಅಂತ ಅಂದ್ಕೊಳ್ತೇನೆ. ಹೇಳಿದರು ಅವರು, ಹಿಂದೂ
ಸನಾತನದಲ್ಲಾಯ್ತು. ಅದನ್ನು ಆಧಾರ ಆಗಿ ಇಟ್ಕೊಂಡು ಬರೆದಿರೋದು ಆ ಸನ್ಯಾಸಿಗಳು ಸಂತಾನರು ಅಂತ. ಭಾರತ ನೀನು ಮಾತೆ, ನನಗೆ ತಾಯಿ, ನಾವು ನಿಮ್ಮ ಸಂತಾನರು. ಇಡೀ ನಮ್ಮ ಜೀವನ ನಿನಗೆ ಸಮರ್ಪಿತ. ದುಷ್ಟರನ್ನು ನಾಶ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಶಿಷ್ಟರನ್ನು ರಕ್ಷಣೆ ಮಾಡಬೇಕು, ಇದು ಹಿಂದುತ್ವ. ಒಬ್ಬರು ಒಂದು ಉಲ್ಲೇಖ ಮಾಡಿದರು, ಒಬ್ಬರು ವೆಂಕಟಾಚಲಯ್ಯ ಅಂತ ಅವಧೂತರು. ಅವ್ರ ಹತ್ರ ಹಿರಿಯ ವಯಸ್ಸಾದಂಥ ಇಬ್ಬರು ತಂದೆ ತಾಯಿ ಹೋಗ್ತಾರೆ. ಹೋಗಿ ಅವರ ಅಳಲು ಅವಧೂತರ ಹತ್ರ ಎಲ್ಲರೂ ಕೇಳ್ಕೊಳ್ತಾರೆ, ಎಲ್ಲವನ್ನು ಅವರು ಪರಿಹಾರ ಮಾಡಬೇಕು ಅಂತ. ನನ್ನ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ, ನಾವಿಬ್ಬರೇ ವಯಸ್ಸಾದವರಿದ್ದೇವೆ, ನಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ, ಇದಕ್ಕೆ ಪರಿಹಾರ ಏನು ಅಂತ ಅವಧೂತರ ಹತ್ರ ಕೇಳ್ತಾರೆ. ಅವರು ಬೀರೂರು ಮತ್ತು ಚಿಕ್ಕಮಗಳೂರು ಮಧ್ಯೆ ಇರುವಂಥ ಅಲ್ಲಿದ್ದಂಥ ಅವಧೂತರು. ಅವ್ರು ಹೇಳ್ತಾರಂತೆ, ನೀವು ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರಿ. ಮಕ್ಕಳು ನೀನು ಓದಬೇಕು, ಹಣ ಗಳಿಸ್ಕೆ ಮಾಡಬೇಕು, ಸ್ವಂತಕ್ಕೆ ಏನು ಮಾಡಬೇಕು, ಇದನ್ನೇ ಬೆಳೆಸಿದ್ರಿ ಸಣ್ಣದಿಲ್ಲೇ. ಅದನ್ನೀಗ ಅನುಭವಿಸ್ತಾ ಇದ್ದೀರಿ ನೀವು. ಇವತ್ತು ಸಮಾಜದಲ್ಲಿ ಅಂಥದ್ದು ತುಂಬ ನೋಡ್ತೇವೆ. ಈ ಘಟನೆಯನ್ನು ಉಲ್ಲೇಖ ಮಾಡ್ತಾ ಅವರು ಹೇಳಿದರು, ತನಿಗೆ ಏನು ಲಾಭ ಇದೆ, ಪ್ರಕೃತಿಯ ನಿಯಮನೇ ಅಲ್ಲ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ಮಳೆಯ ನೀರು ನದಿಯ ನೀರು ನದಿಗಲ್ಲ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಪ್ರಕೃತಿಯಲ್ಲಿ ತನಿಗೇನು ಲಾಭ ಇದೆ, ತನಿಗೇನು ಸ್ವಾರ್ಥ ಮಾಡ್ತಾ ಹೋದರೆ ಅವ ಇಳಿಜಾರಲ್ಲಿ ಕಾಲಿಟ್ಟ ರೀತಿ, ಕೊನೆಗೆ ತಾನೇ ತನ್ನನ್ನು ಕಳ್ಕೊಳ್ತಾನೆ. ಇದು ಪ್ರಕೃತಿಯ ನಿಯಮ. ಇದನ್ನು ವಿರುದ್ಧ ಹೋಗ್ಲಿಕ್ಕೆ ಸೇರಿಸಿ ಶಾಖೆ ಮಾಡ್ತಾರೆ. ಈ ರೀತಿ ಡಿಗ್ರಿ ಶಿಕ್ಷಣ ಆದಮೇಲೆ ಲಕ್ಷಾಂತರ ಮಂದಿ ಪೂರ್ತಿ ದೇಶಕ್ಕೋಸ್ಕರ ಸಮಾಜದ ಬೇರೆ ಬೇರೆ ಸಮಾಜದ ಪ್ರಕಲ್ಪಗಳು, ವನವಾಸಿಗಳು 12 ಕೋಟಿ ಜನ ಇದ್ದಾರೆ, ಅವರ ಮಧ್ಯೆ ವನವಾಸಿ ಕಲ್ಯಾಣಾಶ್ರಮ, ಸಹಕಾರಿಗಳ ಮಧ್ಯೆ ಸಹಕಾರ ಭಾರತಿ, ಈ ಥರ ವ್ಯವಸ್ಥೆಯಲ್ಲಿ ಪರಿವರ್ತನೆ ಮಾಡಬೇಕು, ನಮ್ಮ ಚಿಂತನೆ ತರಬೇಕು ಅಂತ ಇವತ್ತು 40 ಸಂಘಟನೆಗಳು ಇಡೀ ದೇಶದಲ್ಲಿ, ಹಿಂದೂ ಸೇವಾ ಪ್ರತಿಷ್ಠಾನ ಇರ್ಬೋದು, ಕೆಲಸ ಮಾಡ್ತಾ ಇದ್ದಾವೆ. ಇದಲ್ಲದೆ ಮಾತಾ ಅಮೃತಾನಂದಮಯಿ ಇರ್ಬೋದು, ಸತ್ಯಸಾಯಿ ಇರ್ಬೋದು, ಈ ಥರದ ಸಾವಿರಾರು ಸಜ್ಜನ ಸಂಘಟನೆಗಳು ಸಮಾಜದಲ್ಲಿ ಒಳ್ಳೆಯದು ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದೆ. ಅದು ಹೆಡ್ಲೈನ್ಸಲ್ಲಿ ಬರೋದಿಲ್ಲ, ಯಾಕಂದರೆ ಯಾವಾಗಲೂ ಮೊಳಕೆ ಹೊಡೆದಾಗ ಅದಕ್ಕೆ ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಡೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ ಅಂತ ಹೇಳ್ತಾರೆ. ಹೊರಗಡೆ ಅದು ಪ್ರಸಿದ್ಧಿಗೆ ಬರೋದಿಲ್ಲ. ಆ ರೀತಿ ನಡೀತಾ ಇದೆ. ಇದು ನಿರಂತರ ಮುಂದುವರಿಬೇಕು. ಸಂಘ ಕಳೆದ 100 ವರ್ಷದಲ್ಲಿ ಸಾಧನೆ ಮಾಡಿದೆ. ಮಾತಾಡ್ತಾ ಸರ್ಸಂಘಚಾಲಕರು ಮೊನ್ನೆ ಹೇಳಿದರು ಒಂದು ಹಿಂದೂ ಸಂಗಮದಲ್ಲಿ, ಸುಮ್ಮನೆ ಕೂತರೂ 100 ವರ್ಷ ಆಗ್ತದೆ. ನಾನು ಹುಟ್ಟಿದೆ, ಸುಮ್ಮನೆ ಇದ್ದೆ, ಊಟ ಮಾಡಿದೆ, ಮಲಗಿದೆ ಅಂತಾದರೂ 100 ವರ್ಷ ಆಗುತ್ತೆ. ಸಂಘಕ್ಕೆ 100 ವರ್ಷ ಆದ್ದು ದೊಡ್ಡ ಸಂಗತಿ ಅಲ್ಲ. 100 ವರ್ಷ ಆದಮೇಲೆ ಇನ್ನೂ 100 ವರ್ಷ ಸಂಘ ಇರಬೇಕು ಅಂತ ಹೇಳುವಂಥದ್ದು ಇದಲ್ಲ, ಸಂಘದ ಅಪೇಕ್ಷೆ ಅಲ್ಲ. ಜುಬ್ಲಿ ಆಚರಿಸಬೇಕು ಅಂತ ಅಪೇಕ್ಷೆ ಇಲ್ಲ ಅಂತ ಡಾಕ್ಟರ್ ಜಿ ಹೇಳಿದರು. ಅವರು ಕ್ರಾಂತಿಕಾರಿಯಾಗಿದ್ದರು. ಅದನ್ನೆಲ್ಲ ಬಿಟ್ಟು ಈ ಥರ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಇವತ್ತು ಜಗತ್ತಿನ ನಿರ್ಮಾಣ, ಜಗತ್ತನ್ನು 20 ಭಾಗಗಳಾಗಿ ಸಂಘದ ಹಿರಿಯ ಪ್ರಚಾರಕರು ಬೇರೆ ಬೇರೆ ಜಗತ್ತಿನ ವಿಶ್ವವಿದ್ಯಾಲಯಗಳಿಗೆ, ಅಮೇರಿಕಾ ಇರ್ಬೋದು, ಯುರೋಪ್ನ ದೇಶಗಳಿರ್ಬೋದು, ಅಲ್ಲಿ ಹೋಗಿ ಹಿಂದುತ್ವ ಇವತ್ತಿನ ಗ್ಲೋಬಲ್ ರಿಸೆಷನ್, ಆರ್ಥಿಕ ಇದಿರ್ಬೋದು, ಗ್ಲೋಬಲ್ ವಾರ್ಮಿಂಗು, ಪ್ರಾಕೃತಿಕ ತಾಪಮಾನದ ಸಮಸ್ಯೆ ಇರ್ಬೋದು, ಜಗತ್ತಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದರು, ಬಾಂಗ್ಲಾ ಇರ್ಬೋದು, ಇರಾನ್ ಇರ್ಬೋದು, ಈ ರೀತಿಯ ತೊಂದರೆಗಳಿಗೆ ನಾನಲ್ಲ ನೀನೇ, ಸಮಷ್ಟಿ, ಸಮಾಜ, ಇನ್ನೊಬ್ಬನು ಚೆನ್ನಾಗಿರಬೇಕು, ಅತಿಥಿ ದೇವೋಭವ. ಮಧ್ಯಾಹ್ನ ಈಗಲೂ ನಮ್ಮ ರಕ್ತದಲ್ಲಿದೆ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರೆ ನಾವು ಅತಿಥಿ ಸತ್ಕಾರ ಮಾಡ್ತೇವೆ, ಚೆನ್ನಾಗಿ ಬಡಿಸಿ ಅವರನ್ನು ಆತಿಥ್ಯ ಮಾಡ್ತೇವೆ, ಆಹಾರ ಕೊಡ್ತೇವೆ, ನಮ್ಮ ರಕ್ತದಲ್ಲಿದೆ. ಇದನ್ನು ಜಾಗೃತಿ ಮಾಡಬೇಕು. ಈ ದೃಷ್ಟಿಯಿಂದ 5 ಸಂಗತಿಗಳು ನಾನು ಹರಿದ್ವಾರದಲ್ಲಿ, ಆದರೆ ಅದನ್ನು ಅಷ್ಟು ಶ್ರೇಷ್ಠ ಎಲ್ಲೂ ನಮ್ಮ ವೇದಗಳಲ್ಲಿ ಜಾತಿ ಅಥವಾ ಅಸ್ಪೃಶ್ಯ ಇರಲೇ ಇಲ್ಲ. ಅಂಬೇಡ್ಕರ್ ಹೆಸರನ್ನು ವೇದಿಕೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಇದನ್ನು ವ್ಯತ್ಯಾಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆಮೇಲೆ ಅವರು ಹೇಳಿದರು, ನಾನು ಬೌದ್ಧ ಮತಕ್ಕೆ ಸ್ವೀಕಾರ ಮಾಡ್ತೇನೆ ಅಂತ. ಅಂದರೆ ಇದನ್ನು ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಇವತ್ತು ತುಂಬ ಮುಂದಕ್ಕೆ ಬಂದಿದ್ದೇವೆ, ನಾವು ಬದಲಾವಣೆ ಕಂಡಿದ್ದೇವೆ. ಆದರೆ ಇನ್ನೂ ಆಗಿದೆ ಅಂತ ಕೇಳಿದರೆ ಆಗಲಿಲ್ಲ. ನಾನು, ನನ್ನ ಮನೆ, ನನ್ನ ಮನಸ್ಸು, ಈ ಮೇಲು ಕೀಳಿಂದ ನಾನು ಹೊರಗೆ ಬರ್ತೇನೆ. ಸಾಮಾಜಿಕ ಸಾಮರಸ್ಯ,
ಅವನು ಯಾವ ಪಕ್ಷ ಇರ್ಬೋದು, ಪಂಥ ಇರ್ಬೋದು, ಜಾತಿ ಇರ್ಬೋದು, ಅವನು ಹಿಂದೂ ಅಂತ ಹೇಳುವ ಉಚ್ಚಾರ ಮಾತ್ರದಿಂದ ನನಗೆ ನೆಚ್ಚಿನ ಮೆಚ್ಚಿನ ಬಂಧು ಆಗ್ತಾನ, ವಿವೇಕಾನಂದರು ಹೇಳಿದ ರೀತಿ. ಇದು ಮೊದಲಿನದ್ದು ಸಾಮಾಜಿಕ ಸಾಮರಸ್ಯ. ಎರಡನೆಯದ್ದು ಭಾರತೀಯ ಕುಟುಂಬ. ಒಬ್ಬರು ಹೇಳಿದರು, ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವೃದ್ಧರನ್ನು ನೋಡಿಕೊಳ್ಳಿಕ್ಕೆ, ಮಕ್ಕಳನ್ನು ಶಾಲೆ ಖರ್ಚಿಗೆ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರ ಅದು ಬ್ರಹ್ಮನ ಹತ್ರ ದೂರು ತಗೊಂಡೋಯ್ತಂತೆ. ಏನಂದರೆ ಎಲ್ಲರೂ ನಮ್ಮನ್ನೇ ಕುರಿಗಳನ್ನೇ ಬಲಿ ಕೊಡ್ತಾರೆ, ಹುಲಿಯನ್ನು ಸಿಂಹವನ್ನು ಯಾರು ಬಲಿ ಕೊಡೋದಿಲ್ಲ. ಹಾಗಾಗಿ ನಮಗೊಂದು ಕುರಿ ಸಂಘಕ್ಕೆ ನೀನು ಒಂದು ದೊಡ್ಡ ಉಪಕಾರ ಮಾಡಬೇಕು ಅಂತ ಬೇಡಲಿಕ್ಕೆ ಹೋಯ್ತಂತೆ. ಆಗ ಬ್ರಹ್ಮ ನಗ್ತಾ ಹೇಳಿದಂತೆ, ನೀನು ಎಷ್ಟು ಮುದ್ದು ಮುದ್ದಾಗಿದ್ದಿ, ನಿನ್ನನ್ನು ನೋಡುವಾಗ ನನಗೂ ಕಡಿದು ತಿನ್ನುವ ಅಂತ ಅನ್ನಿಸ್ತಾ ಇದೆ. ಅಂದರೆ ದುರ್ಬಲ ಯಾರಿದ್ದಾನೆ ಅವನಿಗೆ ಒಂದು ಹೊಡೆಯುವ ಅಂತ ಅನ್ನಿಸ್ತದೆ. ಆನೆ ಹೋಗ್ತಾ ಇದ್ದರೆ ಮಕ್ಕಳು ಕಲ್ಲು ಹೊಡೆಯೋದಿಲ್ಲ, ನಾಯಿ ಸ್ವಲ್ಪ ಸಣ್ಣಕಲ್ಲು ಹೋಗ್ತಾ ಇದ್ದರೆ ಕಲ್ಲು ಹೊಡಿತಾನೆ. ಈ ರೀತಿ ಸಶಕ್ತ ಸಮಾಜ ಅಂದರೆ ಯಾರ ಮೇಲೇನೋ ದಾಳಿ ಮಾಡೋದಲ್ಲ, ದಾಳಿ ಮಾಡಲಿಕ್ಕೆ ಅವ್ರಿಗೆ ಧೈರ್ಯನೇ ಬರಬಾರ್ದು. ಆ ರೀತಿಯ ಒಂದು ಸಮಾಜ ನಿರ್ಮಾಣ ಆಗಬೇಕು. ಪರಿವರ್ತನೆಗಳು ನಮ್ಮಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ನಾವು ಮಾಡ್ತಾನೇ ಇದೆ, ನಮ್ಮ ರಕ್ತಗತವಾಗಿದೆ ಹಿಂದೂಗಳಲ್ಲಿ. ಅದಕ್ಕೆ ಮತ್ತಷ್ಟು ವೇಗವನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಹೇಳ್ತಾ ನನ್ನ ಮಾತಿಗೆ ಪೂರ್ಣವಿರಾಮ. ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.